ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಡಾಲರ್ ಕಡೆ ಯೂಟ್ಯೂಬ್ ಚಾನಲ್. ಇದು ನಮ್ಮ ಹೊಸದಾದ ಚಾನಲ್ ಆಗಿದ್ದು, ಈ ಚಾನಲ್ನಲ್ಲಿ ನೀವು ಬಿಸ್ನೆಸ್ ಮತ್ತು ಫಿನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ನ ನೋಡ್ಬೋದು. ನಿಮಗೆ ಯಾವ ಥರದ ಬಿಸ್ನೆಸ್ ಮತ್ತು ಫಿನಾನ್ಷಿಯಲ್ ವೀಡಿಯೋಸ್ ಬೇಕಾಗಿದೆಯೋ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ, ನಾವು ಆ ವಿಡಿಯೋನ ಮಾಡಲು ಪ್ರಯತ್ನ ಮಾಡ್ತೀವಿ. ಇವತ್ತೊಂದು ಹೊಸದಾದ ಬಿಸ್ನೆಸ್ ಕೇಸ್ ಸ್ಟಡಿ ತೆಗೆದುಕೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ನೋಡಿ ಸಾಕಿತ್ತ ತಮಿಳ್ನಲ್ಲಿ ಮಿಲ್ಕಿ ಮಿಸ್ಟ್ ಹೇಗೆ 0 to 7,000 crore ಕಂಪ್ನಿಯಾಗಿ ಹೇಗೆ ಸತೀಶ್ ಕುಮಾರ್ ಅವರು ಬೆಳೆಸಿದ್ದಾರೆ ಅನ್ನೋದನ್ನು ನೋಡೋಣ. ಮಿಲ್ಕಿ ಮಿಸ್ಟ್ ನಿಮಗೆ ಗೊತ್ತಿರೋ ಹಾಗೆ ಇದು ಡೈರಿ ಪ್ರಾಡಕ್ಟ್ಸ್ ತಯಾರು ಮಾಡುವಂತಹ ಕಂಪ್ನಿ. ಈ ಕಂಪ್ನಿಯನ್ನು ಸತೀಶ್ ಕುಮಾರ್ ಎನ್ನುವ ವ್ಯಕ್ತಿ ತಮ್ಮ 17ನೇ ವಯಸ್ಸಿನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇವರು ಈ ಕಂಪ್ನಿಯನ್ನು ಚಿತ್ತೋಡ್ ಇರೋ ಡಿಸ್ಟಿಕ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈ ಕಂಪ್ನಿ ಸ್ಟಾರ್ಟ್ ಮಾಡೋ ಸಮಯದಲ್ಲಿ ಇವರ ಹತ್ರ ಕೋಟ್ಯಾಂತರ ರೂಪಾಯಿ ಏನೂ ಇರೋದಿಲ್ಲ. ಯಾಕಂದರೆ ಇವರು ಕೂಡ ನಮ್ಮ ಹಾಗೆ ಬಡ ಕುಟುಂಬದಿಂದ ಬಂದವರಾಗಿರ್ತಾರೆ. ಇವರ ತಂದೆ ಹಾಲಿನ ವ್ಯಾಪಾರನ ಮಾಡ್ತಿರ್ತಾರೆ. ಇವರ ತಂದೆ ಹಾಲಿನ ಬಿಸ್ನೆಸ್ನಲ್ಲಿ ಲಾಸ್ನ ನೋಡ್ತಿರ್ತಾರೆ. ಇವರು ಹೇಗಾದರೂ ಈ ಲಾಸ್ನಲ್ಲಿ ನಡೀತಿರೋ ಬಿಸ್ನೆಸ್ನ ಚೆನ್ನಾಗಿ ಪ್ರಾಫಿಟಬಲ್ ಆಗಿ ಮಾಡಬೇಕಂತ ಇವರು ಇದೇ ಬಿಸ್ನೆಸ್ಗೆ ಬರ್ತಾರೆ. ಇವರಿಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಬಿಸ್ನೆಸ್ನಲ್ಲಿ 3-4% ಲಾಭ ಅಷ್ಟೇ ಇರೋದಂತ. ಅದಕ್ಕೆ ಇವರು ಹೊಸದಾಗಿ ಏನಾದರೂ ಮಾಡಬೇಕು ಇದನ್ನು ಉಪಯೋಗಿಸ್ಕೊಂಡು. ಮತ್ತು ಈ ಹಾಲಿನ ಬಿಸ್ನೆಸ್ನಲ್ಲಿ ಈ ಹಾಲು ಜಾಸ್ತಿ ಜನ ಬರುವುದಿಲ್ಲ. ಯಾಕಂದರೆ ನೀವು ಮನೆಯಲ್ಲೇ ನೋಡ್ತಿರೋ ಹಾಗೆ ಭಾಳ ಆದರೆ ಒಂದಿನ ಲಾಸ್ಟು, ಅದಾದಮೇಲೆ ಅದು ಕೆಟ್ಟೋಗುತ್ತೆ. ಇವರು ಈ ಹಾಲಿನ ಬಿಸ್ನೆಸ್ನಲ್ಲಿ ಇವರು ಶೆಲ್ಫ್ ಲೈಫ್ ಜಾಸ್ತಿ ಇರೋದಿಲ್ಲ ಹಾಲಿನಿಂದು. ಯಾಕಂದರೆ ನೀವು ನೋಡಿರ್ಬೋದಾಗಿ ರೆಫ್ರಿಜರೇಟರ್ ಯೂಸ್ ಮಾಡದೇ ಇದ್ದರೆ ಭಾಳ ಆದರೆ ಒಂದು ದಿನದಲ್ಲಿ ಹಾಲು ಕೆಟ್ಟೋಗುತ್ತೆ. ಆದರೂ ಮಾಡಿ ಈ ಬಿಸ್ನೆಸ್ನ ಮುಂದುವರಿಸ್ಬೇಕಂತ ಈ ಪ್ರಾಬ್ಲಮ್ಗಳನ್ನು ನೋಡಿ ಇವರು ಇದಕ್ಕೆ ಏನಾದರೂ ನನ್ನ ಕಡೆಯಿಂದ ವ್ಯಾಲ್ಯೂ ಆ್ಯಡ್ ಮಾಡಿ ಏನಾದರೂ ಮಾಡಬೇಕಂತ ಹೇಳಿ ಇವರು ಡೈರಿ ಪ್ರಾಡಕ್ಟ್ಸ್ನ ತಯಾರು ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಅಂದ ಹಾಗೆ ಪನೀರ್, ಕರ್ಡ್, ಪನೀರ್, ಮೊಸರು, ಮಜ್ಜಿಗೆ, ಬೆಣ್ಣೆ, ಚೀಸ್, ಐಸ್ ಕ್ರೀಮ್ ಇತ್ಯಾದಿ ಈ ಥರದ ಪ್ರಾಡಕ್ಟ್ಸ್ನ ತಯಾರು ಮಾಡಲು ಮುಂದಾಗ್ತಾರೆ. ಈ ಪ್ರಾಡಕ್ಟ್ಸ್ ತಯಾರು ಮಾಡೋದ್ರಿಂದ ಇದರ ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಆಗುತ್ತೆ. ಈ ಪ್ರಾಡಕ್ಟ್ಸ್ ತಯಾರು ಮಾಡಿದ್ಮೇಲೆ ಈ ಪ್ರಾಡಕ್ಟ್ಸ್ನ ನಾವು 0 to 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಟ್ಟರೆ ಇದರ ಶೆಲ್ಫ್ ಲೈಫ್ ಕೂಡ ನಾವು 1 ವರ್ಷ ತನಕ ತೆಗೆದುಕೊಂಡು ಹೋಗ್ಬೋದು. ಶೆಲ್ಫ್ ಲೈಫ್ ಅಂದ ಹಾಗೆ ನಾವೊಂದು ಶೆಲ್ಫ್ ಲೈಫ್ ಹಾಲಿಂದು ಇವರ ಮಿಲ್ಕ್ ಪ್ರಾಡಕ್ಟ್ಸ್ನ ಶೆಲ್ಫ್ ಲೈಫ್ ಬಗ್ಗೆ ಮಾತಾಡೋಣ. ಇವರ ಮಿಲ್ಕ್ನ ನಾವು ರೆಫ್ರಿಜರೇಟರ್ ಯೂಸ್ ಮಾಡಿ 7 ದಿನದವರೆಗೆ ಚೆನ್ನಾಗಿಡ್ಬೋದು. ಪನೀರ್ನ 30 ದಿನ, ಮೊಸರನ್ನ 40 ದಿನ, ಮಜ್ಜಿಗೆನ 6 ತಿಂಗಳು, ಚೀಸ್ನ 1 ವರ್ಷ ತನಕ ಮತ್ತು ಐಸ್ ಕ್ರೀಮ್ನ ಕೂಡ 1 ವರ್ಷ ತನಕ ನಾವು ಶೆಲ್ಫ್ ಲೈಫ್ನ ಜಾಸ್ತಿ ಮಾಡ್ಬೋದು. ಈ ಡೈರಿ ಪ್ರಾಡಕ್ಟ್ಸ್ ತಯಾರು ಮಾಡೋದ್ರಿಂದ ಇವರ ಲಾಭ ಕೂಡ ಜಾಸ್ತಿ ಆಗುತ್ತೆ. ಇವರ ನೆಕ್ಸ್ಟ್ ಚಾಲೆಂಜಿಂಗ್ ಪ್ರಾಬ್ಲಮ್ ಅಂದರೆ ರಾ ಮೆಟೀರಿಯಲ್. ಇದಕ್ಕೆ ಈ ಬಿಸ್ನೆಸ್ಗೆ ರಾ ಮೆಟೀರಿಯಲ್ ಅಂದರೆ ಹಾಲು. ಇವರು ಹಾಲನ್ನು ರೈತರಿಂದ ತೆಗೆದುಕೊಳ್ತಿರ್ತಾರೆ. ಇವರ ಆ ಸಮಯದ ಕಾಂಪಿಟೇಟರ್ ಬಂದ್ಬಿಟ್ಟು ಅಮೂಲ್ದವರು ಮತ್ತು ಹಾಗೆ ಸುಮಾರು ಬ್ರ್ಯಾಂಡ್ಗಳಿದ್ದು. ರೈತರು ಹಾಲನ್ನ ಒಂದೇ ಬ್ರ್ಯಾಂಡ್ಗೆ ಕೊಡಲು ಅವ್ರಿಗೆ ಹಾನೆಸ್ಟ್ ಆಗಿರ್ತಾರೋ ಅವ್ರಿಗೆ ಕೊಡಲು ಇಚ್ಛಿಸುತ್ತಾರೆ. ಹಾಗೆ ಇವರು ರೈತರ ನಂಬಿಕೆ ಗಳಿಸ್ಬೇಕಂತ ಇವರು ಪಶು ಆಹಾರವನ್ನು ಇವರು ಪ್ರಾಫಿಟ್ ಇಲ್ಲದೇ ಮಾರ್ತಿರ್ತಾರೆ ರೈತರಿಗೆ. ಮತ್ತು ಇವರು ರೈತರಿಗೆ ಪಶುಗಳನ್ನ ತೆಗೆದುಕೊಳ್ಳಲು 0% ಇಂಟ್ರೆಸ್ಟ್ನಿಂದ ರೈತರಿಗೆ ಲೋನ್ ಮಾಡಿಸ್ಕೊಡ್ತಿರ್ತಾರೆ. ಮತ್ತು ಇವರು ರೈತರಿಗೆ ಎಜುಕೇಷನ್ನ ಕೊಡ್ತಿರ್ತಾರೆ. ಹೇಗೆ ಅಂದರೆ ಪಶುನ ಹೇಗೆ ನೋಡ್ಕೋಬೋದು, ಪಶು ಆರೋಗ್ಯನ ಹೇಗೆ ಚೆನ್ನಾಗಿರುತ್ತೆ ಎಲ್ಲ ಮಾಡಿದ್ಮೇಲೆ ರೈತರಿಗೆ ನಂಬಿಕೆ ಅಂತ ಬಂದೇ ಬರುತ್ತೆ. ಮತ್ತು ರೈತರಿಗೆ ತಮ್ಮ ಪಶುವಿನ ಹಾಲಿನಲ್ಲೂ ಕೂಡ ವ್ಯತ್ಯಾಸ ಆಗೋದು ಕಾಣುತ್ತೆ. ಯಾಕಂದರೆ ಇವರು ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಪಶು ಆಹಾರನ ಸಪ್ಲೈ ಮಾಡ್ತಿರ್ತಾರೆ ಮತ್ತು ಹೇಗೆ ಪಶುವನ್ನು ನೋಡ್ಕೊಳ್ಳಲು ಎಜುಕೇಷನ್ನ ಕೊಟ್ಟಿರ್ತಾರೆ. ಇದರಿಂದ ರೈತರು ಕೂಡ ಲಾಭವನ್ನು ಜಾಸ್ತಿ ನೋಡ್ತಿರ್ತಾರೆ. ಎಲ್ಲ ಮಾಡಿದ್ಮೇಲೆ ಇವರಿಗೆ ರೈತರು ಕೂಡ ರೆಗ್ಯುಲರಾಗಿ ಹಾಲನ್ನ ಸಪ್ಲೈ ಮಾಡ್ತಾರೆ. ಇವರು ಇದು ರಾ ಮೆಟೀರಿಯಲ್ನ ಪ್ರಾಬ್ಲಮ್ನ ಹೀಗೆ ಸಾಲ್ವ್ ಮಾಡ್ತಾರೆ. ನೆಕ್ಸ್ಟ್ ಫೇಸ್ನ ಇದರ ಮೇನ್ ಪ್ರಾಬ್ಲಮ್ ಅಂದ್ಬಿಟ್ಟು ಪ್ರಾಡಕ್ಟ್ಸ್ನ ತಯಾರು ಮಾಡಿಬಿಟ್ರು ಆಮೇಲೆ ಹೇಗೆ ಮಾರೋದು ಮತ್ತು ಈ ಪ್ರಾಡಕ್ಟ್ಸ್ ಹಾಲನ್ನ ಹೇಗೆ ಸಪ್ಲೈ ಮಾಡ್ಕೋಬೋದು. ಹಾಲು ರೈತರನ್ನು ತೆಗೆದುಕೊಂಡ್ಮೇಲೆ ಫ್ಯಾಕ್ಟ್ರಿಗೆ ತೆಗೆದುಕೊಳ್ಬೇಕಾಗುತ್ತೆ. ಇವರು ಅದಕ್ಕೆ ಮಿಲ್ಕ್ ಕಂಟೈನರ್ನ ಯೂಸ್ ಮಾಡ್ತಾರೆ. ಈ ಹಾಲಿನ ಪ್ರಾಡಕ್ಟ್ಸ್ನ ಇವರು ತಯಾರು ಮಾಡಿದ್ಮೇಲೆ ಈಗ ಹೇಗೆ ಮಾರಬೇಕು, ಈಗ ಕಸ್ಟಮರ್ ನೋಡಬೇಕಾದ್ರೆ ಇವರು ಮೊದಲು 5 ಸ್ಟಾರ್ ಹೋಟೆಲ್ಸ್ಗಳಿಗೆ ಹೋಗ್ತಾರೆ. 5 ಸ್ಟಾರ್ ಹೋಟೆಲ್ಗಳಿಗೆ ಅವ್ರ ಜೋಡಿ ಟೈಪ್ ಮಾಡಿ ಆದಮೇಲೆ ಇವರು ಬರೀ 5 ಸ್ಟಾರ್ ಹೋಟೆಲ್ಗೆ ಸಪ್ಲೈ ಮಾಡಿದರೆ ಇವರ ಬಿಸ್ನೆಸ್ನು ಜಾಸ್ತಿ ಆಗೋದಿಲ್ಲ. ಅದ ಕಾರಣದಿಂದ ಇವರು ಕಸ್ಟಮರ್ಗೆ ಡೈರೆಕ್ಟು ಅಂದರೆ ಜನರಿಗೆ ತಲುಪಬೇಕಂತ ಕಿರಾಣಾ ಸ್ಟೋರ್ಗಳಿಗೆ ಹೋಗ್ತಾರೆ. ಕಿರಾಣಾ ಸ್ಟೋರ್ಗಳಲ್ಲಿ ಇವರು ಪ್ರಾಡಕ್ಟ್ಸ್ನ ಮಾರಬೇಕಂತ
ಎಲ್ಲ ಕಿರಾಣಿ ಸ್ಟೋರ್ ಹೋಗ್ತಾರೆ. ಅಲ್ಲಿ ಇವರು ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಈಗ ಏನಂದರೆ ಹೇಗೆ ಸ್ಟೋರ್ ಮಾಡೋದು? ಕಿರಾಣಿ ಸ್ಟೋರಲ್ಲಿ ಇವರು ಪ್ರಾಡಕ್ಟ್ಸ್ನ ಕಳಿಸಿದ ಮೇಲೆ ಡೈರೆಕ್ಟ್ ಒಂದು ದಿನದಲ್ಲೇ ಸೇಲ್ ಆಗೋದಿಲ್ಲ. ಇದು ಕಿರಾಣಿ ಸ್ಟೋರಲ್ಲಿ ಮಿನಿಮಮ್ ಅಂದರೂ 1 ವೀಕ್ ಟು 1 ಮಂತ್ ತನಕ ಹೋಗುತ್ತೆ. ಅದಕ್ಕೆ ಇವರು ಸ್ಟೋರ್ ಮಾಡಿರಬೇಕಲ್ಲ, ಅದಕ್ಕೆ ಇವರು ಫ್ರೀಯಾಗಿ ರೆಫ್ರಿಜರೇಟರ್ನ ಕೊಡಲು ಸ್ಟಾರ್ಟ್ ಮಾಡ್ತಾರೆ. ಇವರು ಕಂಪನಿ ವತಿಯಿಂದ ಫ್ರೀಯಾಗಿ ಕೊಟ್ಟಮೇಲೆ ಇದರ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಕಿರಾಣಿ ಸ್ಟೋರ್ಗಳಲ್ಲಿ ಮಾರ್ತಾರೆ, ಅದಕ್ಕೆ ಫ್ಯಾಕ್ಟ್ರಿಯಿಂದ ಸಪ್ಲೈ ಮಾಡಬೇಕಲ್ಲ, ಅದಕ್ಕೆ ಇವರು ಈ ಪ್ರಾಡಕ್ಟ್ಸ್ಗಳನ್ನು ಫ್ಯಾಕ್ಟ್ರಿಯಿಂದ ಕಿರಾಣಿ ಸ್ಟೋರಿಗೆ ಸಪ್ಲೈ ಮಾಡಬೇಕಾದ್ರೆ ಕೋಲ್ಡ್ ಸ್ಟೋರೇಜ್ ಬರುತ್ತೆ. ಇದನ್ನು ಔಟ್ಸೋರ್ಸ್ ಮಾಡಿದರೆ ಅದರಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಔಟ್ಸೋರ್ಸ್ ಮಾಡಿದರೆ ಅವರು ಔಟ್ಸೋರ್ಸಿಂಗ್ ಕಂಪ್ನಿ ಏನಿರುತ್ತಲ್ಲ, ಅದು ಪ್ರಾಫಿಟ್ ಮಾರ್ಜಿನ್ನ ಜಾಸ್ತಿ ಮಾಡೋದಂತ ಕೋಲ್ಡ್ ಸ್ಟೋರೇಜ್ನ ಬಂದ್ ಮಾಡೋದಾಗಿ ಇದನ್ನು ಖರ್ಚುಗಳನ್ನು ಕಡಿಮೆ ಮಾಡ್ತಾರೆ. ಆದ ಕಾರಣ ಇವರು ತಮ್ಮದೇ ಆದ ಸಪ್ಲೈ ಚೈನ್ನ ಬಿಲ್ಡ್ ಮಾಡ್ತಾರೆ. ತಾವೇ ಸ್ವತಃವಾಗಿ ಟ್ರಕ್ಗಳನ್ನ ಪರ್ಚೇಸ್ ಮಾಡಿ ಇವರೇ ಡ್ರೈವರ್ನ ಇಟ್ಟು ಇವರೇ ಮ್ಯಾನೇಜ್ ಮಾಡ್ತಾರೆ. ಇದರಿಂದ ಇವರ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಬೇರೆಯವ್ರಿಗೆ ಪೇ ಮಾಡಿ ಅವ್ರಿಗಿಂತ ಅವರು ಲಾಭ ತೆಗೆದುಕೊಂಡು ಆ ಬಿಸ್ನೆಸ್ನ ಒಂದು ಸಪ್ಲೈನ ನಡೆಸಬೇಕಾಗಿರುತ್ತೆ. ಇವ್ರದ್ದೇ ಆಗಿರೋದ್ರಿಂದ ಇವರಿಗೆ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಇವರ ಕ್ವಾಲಿಟಿ ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಇವರೇ ಮೇಂಟೈನ್ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ಫ್ರೀಜರ್ನ ಆನ್ ಮಾಡಲು ಇವ್ರ ಕಂಟ್ರೋಲ್ನಲ್ಲೇ ಇರುತ್ತೆ. ಹೀಗೆ ಸತೀಶ್ ಕುಮಾರ್ ಅವರು ಬರುವ ತೊಂದರೆಗಳನ್ನು ಎದುರಿಸ್ಕೊಂಡು ಈಗ ಇವರ ಕರೆಂಟ್ ವರ್ಷಕ್ಕೆ ಇವರು 2500 ಕೋಟಿಗಳಷ್ಟು ನಮ್ಮ ದೇಶದಲ್ಲಿ ಪ್ರಾಡಕ್ಟ್ಸ್ನ ಮಾರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕಂತ ಕಮೆಂಟ್ನಲ್ಲಿ ತಿಳಿಸಿ. ನಾವು ಆ ವಿಡಿಯೋನ ಮಾಡಲು ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು.